ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಜಯ್ ಕೂತ್ಕೋ. ಇಲ್ಲ ಬಿಗ್ ಬ್ರದರ್, ಇಟ್ಸ್ ಓಕೆ. ಬಿಗ್ ಬ್ರದರ್, ಅದು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಹೇಗೆ ಮಾತಾಡಲಿ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಆದರೆ ಮಾತಾಡದೆ ಇರೋಕ್ಕೂ ಆಗ್ತಿಲ್ಲ. ಮತ್ತೆ ಏನಾಯ್ತು? ಇಲ್ಲ ಬ್ರೋ, ಆ ಥರ ಏನೂ ಇಲ್ಲ. ಆ್ಯಕ್ಚುಲಿ ನಾನು ಬಂದಿದ್ದು ಆನಂದ್ ಬ್ರೋ ವಿಷಯ ಮಾತಾಡೋದಕ್ಕೆ. ಆನಂದ್ ಬಗ್ಗೆನಾ? ಏನು? ಬಿಗ್ ಬ್ರೋ, ಇಷ್ಟೆಲ್ಲ ಆದಮೇಲೆ ನಾನು ಆಫೀಸ್ ಕೊಲೀಗ್ಸ್ ಜೊತೆ ಎಲ್ಲ ವಿಚಾರಿಸಿದೆ. ಯಾರೊಬ್ರು ಆನಂದ್ ಬ್ರೋ ಬಗ್ಗೆ ಒಳ್ಳೆ ಮಾತೇ ಆಡ್ತಿಲ್ಲ. ಎಲ್ಲ ಬರೀ ನೆಗೆಟಿವ್. ನಿಜ ಬಿಗ್ ಬ್ರದರ್. ಆ್ಯಕ್ಚುಲಿ ಆನಂದ್ ಬ್ರೋ ಆಫೀಸಲ್ಲಿ ಎಲ್ಲ ಕೊಲೀಗ್ಸ್ ಹತ್ರನೂ ಸಾಲ ಮಾಡಿದ್ದಾರೆ ಅಂತ. ಏನು ಹೇಳ್ತಾ ಇದೀಯಾ? ಎಕ್ಸಾಕ್ಟ್ಲಿ ಇದೇ ಥರ ಶಾಕೆ ಬ್ರೋ ನನಗೂ ಆಗಿದ್ದು ಈ ವಿಷಯ ಕೇಳಿದಾಗ. ಸಿಕ್ಕಾಪಟ್ಟೆ ಬೇಜಾರಾಯಿತು. ಅಲ್ಲ ಬಿಗ್ ಬ್ರದರ್, ಆನಂದ್ ಬ್ರೋಗೆ ಇಲ್ಲಿ ಏನು ಕಡಿಮೆ ಆಗಿತ್ತು? ಕೈ ತುಂಬ ಸ್ಯಾಲ್ರಿ ಇತ್ತು, ಅವ್ರಿಗೆ ಬೇಕಾಗಿರೋ ಎಲ್ಲ ಫೆಸಿಲಿಟೀಸು ಇಲ್ಲಿ ಇತ್ತಲ್ಲ. ಅವರು ಹೋಮ್ ಲೋನ್ಸು, ಪರ್ಸ್ನಲ್ ಲೋನ್ಸ್ ಅಂತ ತುಂಬಾನೇ ಸಾಲ ಮಾಡಿದ್ದಾರೆ ಬಿಗ್ ಬ್ರದರ್. ಆ್ಯಂಡ್ ಫಾರ್ ದ ಸೇಮ್ ರೀಸನ್ ಅವರು ಇಷ್ಟೊಂದು ಪ್ರಾಬ್ಲಮ್ ತಗೊಳಕೊಂಡಿದ್ದಾರೆ. ಅವ್ರಿಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇತ್ತಂತೆ ಬ್ರೋ. ಅದಕ್ಕೆ ಅವರು ಎಲ್ಲರ ಹತ್ರನೂ ಸಾಲ ಮಾಡ್ಕೊಂಡು ಓಡಾಡ್ತಿದ್ರಂತೆ. ಈ ವಿಷಯ ನಮ್ಗೆ ಯಾರಿಗೂ ಗೊತ್ತೇ ಆಗಲಿಲ್ಲ. ಬಿಗ್ ಬ್ರದರ್, ಈ ವಿಚಾರ ನಿನ್ಗೆ ಗೊತ್ತಿತ್ತಾ? ಓಹೋ, ಇದ ವಿಷಯ ನನಗೀಗೆಲ್ಲ ಕ್ಲಿಯರ್ ಆಗ್ತಾ ಇದೆ. ಆನಂದ್ ಕಂಠಮಟ್ಟ ಸಾಲ ಮಾಡಿ ಅದರಲ್ಲೇ ಮುಳುಗಿ ಹೊರಬರಲಾರದೆ ವಿಲವಿಲ ಒದ್ದಾಡ್ತಿದ್ದ. ಅವನಿಗೆ ಹಣದ ಅವಶ್ಯಕತೆ ಇತ್ತು. ಅಡ್ಡದಾರಿ ಹಿಡ್ದ, ಸರ ಕದ್ದ. ಆನಂದ್ ಸರ್ PF ಲೋನ್ಗೆ ಅಪ್ಲೈ ಮಾಡಿದ್ದಾರೆ. ನಿಮ್ಮ ಸಿಗ್ನೇಚರ್ ಬೇಕು. ಈಗ ನನಗೆ ಅರ್ಥ ಆಯ್ತು. ಮಿಸ್ ಆಗಿದ್ದ ಲಿಂಕ್ಸ್ ಎಲ್ಲ ಇವಾಗ ಕನೆಕ್ಟ್ ಆಗ್ತಿದೆ ನೋಡು. ಎಕ್ಸಾಕ್ಟ್ಲಿ ಮಾಮ್ಸ್, ನೀನು ಹೇಳ್ದಾಗೆ ಆಗಿರೋದು, ಹೀಗೆ ಆಗಿರೋದು. ಹಾ, ಅದಕ್ಕೆ ಹೇಳೋದಳಿ ಮಯ್ಯ, ಸಾಲ ಮಾಡಬಾರದು. ಸಾಲ ಮಾಡಿ ತುಪ್ಪ ತಿನ್ನಿ ಅಂತ ಗಾದೆ ಇರೋದು ನಿಜ. ಆದ್ರೆ ಸಾಲ ಮಾಡಿ ತಿಂದ ತುಪ್ಪ ಜೀರ್ಣ ಆಗೋದಿಲ್ಲ. ಆನಂದ್ ಕೇಸಲ್ಲೂ ಅದೇ ಆಗಿರೋದು. ಸಾಲ ಮಾಡ್ದ, ತುಪ್ಪ ತಿಂದ, ತಪ್ಪು ಮಾಡ್ದ. ತಪ್ಪು ಮಾಡಿ ತಗ್ಲಾಕೊಂಡ. ಅದೇ ಅವ್ನು ಮಾಡಿದ್ದು ದೊಡ್ಡ ತಪ್ಪು ಮಾಮ್. ಕರೆಕ್ಟ್ ಹೇಳ್ದ ಕಣಪ್ಪ. ಸಿಕ್ಕಿ ಬಿದ್ದ, ಎಲ್ಲ ಬಯಲಾಯ್ತು. ಸಿಕ್ಕಿ ಬೀಳೋ ತನಕ ಎಲ್ರೂ ಸಾಚಾಗಳೇ ಕಣಪ್ಪ. ನಿಲ್ಸೆ. ಇದ್ರ ಬಗ್ಗೆ ಯಾರು ಏನು ಡಿಸೈಡ್ ಮಾಡಬೇಕಾಗಿಲ್ಲ. ನಾನು ಅವನಿಗೆ 2 ದಿವಸ ಟೈಮ್ ಕೊಟ್ಟಿದ್ದೇನೆ. ಅವನೇ ಬಂದು ನನ್ನ ಹತ್ರ ಹೇಳ್ತಾನೆ. ಅಲ್ಲಿ ತನಕ ಯಾರು ಏನು ಮಾತಾಡಬೇಡಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಗೂರ್ಖನೆ, ಆದ್ರೆ ಈ ಏರಿಯಾ ಮಾತ್ರ ಅಲ್ಲ, ಇಡೀ ಸೃಷ್ಟಿಯನ್ನು ಕಾಯ ಗೂರ್ಖ. ಸೃಷ್ಟಿಯ ಜೀವರಾಶಿಗಳನ್ನು ಕಾಯ ಗೂರ್ಖ. ಜೀವರಾಶಿಗಳ ಮನೆಗಳನ್ನು ಅವರವರ ಕರ್ಮಫಲದ ಆಧಾರದ ಮೇಲೆ ಕಾಯೋ ಜಗತ್ತಿನ ಏಕೈಕ ಗೂರ್ಖ. ಭಗವಂತ, ನೀನು ನಮ್ಮನೆಗೋಸ್ಕರ ಈ ಅವತಾರದಲ್ಲಿ ಬಂದಿದೀಯಾ? ನಾನು ನಿನಗೆ ಹೇಗೆ ಕೃತಜ್ಞತೆ ಹೇಳಬೇಕು ಗೊತ್ತಾಗ್ತಿಲ್ಲ. ಶಿವಪ್ರಸಾದ್, ನನ್ನ ಸ್ನೇಹಿತನ ಮನೆ ನನ್ನ ಮನೆ ಅಲ್ವಾ? ನೀನಿಲ್ಲದ ಸಮಯದಲ್ಲಿ ನಿನ್ ಮನೆನ ನಾನ್ ರಕ್ಷಣೆ ಮಾಡಬಾರ್ದ? ಭಗವಂತ, ಇಷ್ಟು ದಿನ ನನಗೆ ಯಾಕೆ ಸಿಕ್ಕಿರಲಿಲ್ಲ? ಶಿವಪ್ರಸಾದ್, ನಿರಾಯಾಸವಾಗಿ ಶ್ರಮ ಇಲ್ಲದೆ ಇದ್ದಕ್ಕಿದ್ದಂತೆ ಯಶಸ್ಸು ಐಶ್ವರ್ಯ ಬಂದವ್ರ ಜೊತೆಗೆ ನಾನು ಯಾವತ್ತೂ ಇರೋದಿಲ್ಲ. ನಾನು ಶ್ರಮಜೀವಿಗಳ ಪರ, ಶ್ರಮಿಕರ ಪರ, ದುಡಿಯುವವರ ಪರ, ಪ್ರಾಮಾಣಿಕರ ಪರ.
ನ್ಯಾಯ ನೀತಿ ಧರ್ಮದ ಹಾದಿಯಲ್ಲಿರುವವರ ಪರ. ಅದು ಅಲ್ಲದೆ ನನಗೆ ನನ್ನ ಸ್ನೇಹಿತನ ಮನೆ ನೋಡ್ಕೊಳ್ಳೋ ಕೆಲಸ ಇತ್ತು. ಹಾಗಿರುವಾಗ ನಿನ್ನನ್ನು ಹೇಗೆ ಭೇಟಿ ಮಾಡಲಿ? ನನಗೆ ಮಾತೇ ಬರ್ತಾ ಇಲ್ಲ ಭಗವಂತ, ಮಾತೇ ಬರ್ತಿಲ್ಲ. ನೀ ನಮ್ಮಿಂದ ಏನನ್ನೂ ಅಪೇಕ್ಷೆ ಪಡಲ್ಲ, ಆದರೆ ನಾವೇ ಮನುಷ್ಯರು ಏನೇನೋ ಕಲ್ಪನೆ ಮಾಡಿಕೊಂಡು ನಮ್ಮ ಭಕ್ತಿ ಅನುಸಾರ, ನಂಬಿಕೆ ಅನುಸಾರ ನಿನಗೆ ಏನೇನೋ ಮಾಡ್ತಿರ್ತೀವಿ. ಆದರೆ ನೀನ್ ಬಯಸೋದು ನಿಷ್ಕಲ್ಮಶವಾದ ಮನಸ್ಸು, ಸತ್ಯ, ನ್ಯಾಯ, ನೀತಿ, ಧರ್ಮ, ಒಳ್ಳೆತನ, ಇಷ್ಟಷ್ಟೇ. ಇವೆಲ್ಲವೂ ನಮ್ಮ ಜೊತೆ ಇದ್ರೆ ನೀನ್ ನಮ್ಮ ಜೊತೆ ಇದ್ದು ಕಾಪಾಡ್ತೀಯ ಅನ್ನೋದನ್ನ ಮತ್ತೆ ನಿರೂಪಿಸ್ಬಿಟ್ಟೆ ಭಗವಂತ, ಮತ್ತೆ ನಿರೂಪಿಸ್ಬಿಟ್ಟೆ. ನಾನು ಬಯಸೋದು ಅದನ್ನೇ ಶಿವಪ್ರಸಾದ್. ನಿಮ್ಮ ಒಳ್ಳೆತನ, ನೀವಿರದ ಸಂದರ್ಭದಲ್ಲಿ ನಿಮ್ಮವರನ್ನ, ನಿಮ್ಮ ಮನೆಗಳನ್ನ ಕಾಯುವಷ್ಟು ಪ್ರಬಲವಾದ ಜ್ಞಾನ ನಿಮ್ಮನ್ನ ಉತ್ತುಂಗಕ್ಕೆ ಕೊಂಡೊಯ್ಯುವಂತಿರಬೇಕು. ದಾನ ಸಮಾಜಕ್ಕೆ ಮಾದರಿಯಾಗುವಂತಿರಬೇಕು. ಹರಕೆ ಇನ್ನೊಬ್ಬರಿಗೆ ಒಳಿತಾಗುವಂತಿರಬೇಕು. ಬಯಕೆ ಅರ್ಹತೆಗೆ ಅನುಗುಣವಾಗಿರಬೇಕು ಶಿವಪ್ರಸಾದ್. ಈ ಬಯಕೆ, ಕೋರಿಕೆ, ಆಸೆ, ಆಕರ್ಷಣೆ, ಅತಿ ವೇಗವಾಗಿ ಬಯಸುವ ಯಶಸ್ಸು, ಇದೆಲ್ಲವನ್ನು ಬದಿಗಿಟ್ಟು ಶ್ರಮಪಟ್ಟು ದುಡಿದರೆ ನಿಮ್ಮ ಸಮಸ್ಯೆ ಹಾಗೂ ನಿಮ್ಮ ನಡುವೆ ರಕ್ಷಕನಾಗಿ ನಾನಿದ್ದೇನೆ. ಹೀಗೆ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇದು ನನ್ನ ಮನೆನಾ? ನಮ್ಮ ಮನೆನಾ? ನಮ್ಮ ಮನೆಯವರೆಲ್ಲ ಇಲ್ಲಿದ್ದಾರ? ಯಾರ್ಯಾರಿದ್ದಾರೆ ಈ ಮನೇಲಿ? ನಿಮ್ ಹೆಂಡತಿ, ಮಕ್ಕಳು ಎಲ್ರೂ ಒಂದೇ ಮನೆಯಲ್ಲಿದ್ದಾರೆ. ಸುಹಾಸಿನಿ, ನನ್ನ ಬದುಕಿಗೆ ಒಂದು ಅರ್ಥ ಕಲ್ಪಿಸ್ಕೊಟ್ಬಿಟ್ಟೆ. ಇಷ್ಟ ದಿನ ನಾನು ಯಾರು, ನನ್ನವರು ಎಲ್ಲಿದ್ದಾರೆ ಏನು ಗೊತ್ತಿದ್ದೆ, ಗೊತ್ತು ಗುರಿಯಿಂದ ಓಡಾಡ್ತಿದ್ದೆ. ಎಂತ ದೊಡ್ಡ ಸಹಾಯ ಮಾಡಿದೆ ನೀನು. ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲು. ನಿನ್ ಋಣನ ಹ್ಯಾಕ್ ತೀರಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಭಾವ, ನನಗೇನ್ ಬೇಕು ಅದನ್ನ ಹೇಗ್ ತಗೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಬನ್ನಿ ಒಳಗೆ ಹೋಗೋಣ. ವೈದೇಹಿ, ಯಾಕೆ ಏನಾಯ್ತು? ಅಮ್ಮ, ಅವ್ರು ಬಂದ್ರು. ಯಾರು? ನನ್ ಸೂರಿ ಬಂದ್ರು ಅಂತ ಕಾಣುತ್ತಮ್ಮ. ಏನು ಸೂರಿ ಬಂದ? ಸೂರಿ ಇಲ್ಲೇ ಎಲ್ಲೋ ಇದ್ದಾರಮ್ಮ. ನನ್ ಸೂರಿ ಮನೆಗೆ ಬಂದಿದ್ದಾರೆ ಅಂತ ಕಾಣುತ್ತೆ. ನೋಡ್ಕೊಂಡು ಬರ್ತೀನಿ. ನಿಧಾನ ಕಡೆ. ಸುಹಾಸಿನಿ, ಇದು ವೇದಾಂತ್ ಕಟ್ಸಿದ ಮನೆನಾ? ಹೌದು ಬಾವ, ಮನೆ ಜವಾಬ್ದಾರಿ ಎಲ್ಲ ಅವನೇ ತಗೊಂಡಿರೋದು. ಎಲ್ರೂ ಅವನೇ ನೋಡ್ಕೊಳ್ಳೋದು. ಸುಹಾಸಿನಿ, ಇನ್ನು ಕಾಯೋ ತಾಳ್ಮೆ ನನ್ನಲ್ಲಿಲ್ಲ. ಒಳಗೋಗಿ ನನ್ನವ್ರನ್ನೆಲ್ಲ ನೋಡ್ಬೇಕು ನಾನು. ಬಿಡ್ರು, ನಾ ಒಳಗೋಗ್ಬೇಕು. ಬಿಡ್ರು. ಸುಹಾಸಿನಿ, ಇವ್ರನ್ನ ಬಿಡೋದಕ್ಕೆ ಹೇಳು. ಒಳಗೋಣ ಬಾ. ಒಂದ್ ನಿಮಿಷ ಭಾವ. ಅದು ಸುಹಾಸಿನಿ. ಭಾವ, ನಿಮಗೆ ನನ್ನ ಮೇಲೆ ನಂಬಿಕೆ ಇದೆಯಾ ಇಲ್ವಾ? ಯಾಕೆ ಹೀಗೆ ಕೇಳ್ತಿದ್ದೀರಾ ಸುಹಾಸಿನಿ? ನಾನೊಬ್ಬ ಅಸಹಾಯಕ ವ್ಯಕ್ತಿ. ನಿನ್ಮೇಲೆ ನಂಬಿಕೆ ಇದೆ. ನನಗೆ ಬೇರೆ ದಾರಿ ಏನಿದೆ ಹೇಳು? ಹಾಗಾದ್ರೆ ಒಂದೇ ಒಂದು ಮಾತು ಆಡದೆ, ಯಾವ ಪ್ರಶ್ನೆನೂ ಕೇಳದೆ ಒಳಗಡೆ ಹೋಗಿ. ಇವ್ರನ್ನ ಬೇಸ್ಮೆಂಟ್ ಕರ್ಕೊಂಡು ಹೋಗಿ. ಸುಹಾಸಿನಿ, ಕರ್ಕೊಂಡು ಹೋಗಿ ಅಂದೆ. ಅಲ್ಲ, ಬಾಗಿಲು
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಕ್ಚುಲಿ ಹಮೆ ಕಾರ್ಡ್ ಕೊಟ್ಟಿರ್ತಾರೆ, ಬಟ್ ನಾವು ಅರ್ಜೆಂಟ್ ಅಲ್ಲಿ ಹಾಕೊಂಡು ಬರೋದನ್ನ ಮರ್ತು ಬಿಟ್ಟಿದ್ದೀವಿ. ಕ್ಯಾ ಏನ ಸರ್, ನಮ್ಮ ದೇಶದಲ್ಲಿ 140 ಕೋಟಿ ಜನ ಇದ್ದಾರೆ, ಸೊ ಕಾಮ್ ಕೂಡ ಜಾಸ್ತಿ ಇರ್ತದೆ. ಸರಿ, ಈಗ ನಮ್ಮಿಂದ ಏನಾಗ್ಬೇಕು ನಿಮಗೆ? ಸರ್, ಪ್ರತಿಯೊಂದು ಘರ್ಮೆ कौन है उसका नाम आधार कार्ड में ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ಡೇಟಾ ಬೇಸ್ ನ ನಾವು ಸ್ಟ್ರಾಂಗ್ ಮಾಡ್ತೀವಿ. ಬೇಸ್ ಸ್ಟ್ರಾಂಗ್ ಆಗಿದ್ರೆ ತಾನೇ ಆಧಾರ್ ಚೆನ್ನಾಗಿರೋದು. ಈ ಚಳಿಗಾಲದಲ್ಲೂ ಬೇಸಿಗೆಯಲ್ಲಿ ಬೆವರೋ ಹಾಗೆ ಬೆವರ್ತಾ ಇದೀವಿ. ಇವರು ಬೇಸಂತೆ ಕರ್ಮ. ಒಂದ್ ನಿಮಿಷ ಇರಿ, ನಿಮ್ಮ ಆಫೀಸರು ನನಗೆ ಪರಿಚಯ ಇದ್ದಾರೆ, ಅವ್ರ ಹತ್ರ ಮಾತಾಡಿ ಕನ್ಫರ್ಮ್ ಮಾಡ್ಕೋತೀನಿ. ಏನ್ರಿ ಮಾಡೋದು ಇವಾಗ? ನಾನು ಅವಾಗ್ಲೂ ಹೇಳಿಲ್ವಾ, ಕಾನ್ಫಿಡೆಂಟ್ ಆಗಿರ್ಬೇಕು. ನಾವು ರೈಸ್ ಆಗಿ ಮಾತಾಡಿದ್ರೆ ಮಾತ್ರ ಜನರಿಗೆ ನಂಬಿಕೆ ಬರುತ್ತೆ. ದಿಸ್ ಈಸ್ ಇಂಡಿಯಾ. ಹಲೋ, ಹಾಂ ನಮಸ್ತೆ. ಇದೇನಿದು, ನಿಮ್ಮ ಟೀಮು ರಾತ್ರಿ ಎಲ್ಲ ಕೆಲಸ ಮಾಡ್ತಿದ್ದಾರೆ, ಒಂದು ಐಡಿ ಇಲ್ಲ, ಏನೂ ಇಲ್ಲ. ಒದೆ ಬೀಳುತ್ತೆ ಅಷ್ಟೇ. ಒದೆ ಬಿದ್ರೆ ಬಾಸುಂಡೆ ಬರುತ್ತೆ, ಉಪ್ಪಿನ ಶಾಖ ಕೊಟ್ರೆ ಹೋಗುತ್ತೆ. ಆದ್ರೆ ಒದೆ ಬದಲು ಬುಲೆಟ್ ಬಿದ್ರೆ ಜೀವ ಹೋಗುತ್ತೆ. ಹೌದಾ? ಹಾಂ, ಓಕೆ ಓಕೆ ಓಕೆ. ನೆಕ್ಸ್ಟ್ ಟೈಮು ಐಡಿ ಹಾಕೊಂಡು ಬರೋದಕ್ಕೆ ಹೇಳಿ. ಏನೋ ಮಾತಾಡ್ತೀರಾ? ಒಂದು ನಿಮಿಷ ಕೊಟ್ಟೇರಿ, ತಗೊಳ್ರಿ, ನಿಮ್ಮ ಬಾಸ್ ಮಾತಾಡ್ತಿದ್ದಾರೆ. ಸರ್, ನೀವು ನಮ್ಮ ಮೇಲೆ ತುಂಬಾ ಪ್ರೆಷರ್ ಆಗ್ತಿದ್ದೀರಾ. ಕೊಡಿ, ಬಾತ್ ಕರ್ತಾ. ಹಲೋ ಸರ್, ಮಧ್ಯದಲ್ಲಿ ಫೋನ್ ಮಾಡಿ ನಮ್ಗೆ ಇಂಟರಪ್ಷನ್ ಮಾಡಬೇಡಿ. ಆಫೀಸ್ಗೆ ಯಾಕೆ ಬಾತ್ ಕರ್ತಾ. ಸರ್, ಬೆಳಿಗ್ಗೆಯಿಂದ ನಾವು ಬೇಕಾದಷ್ಟು ಮನೆಗೆ ಹೋಗಿದ್ದೀವಿ, ಎಷ್ಟು ಜಾಗಕ್ಕೆ ಹೋಗಿದ್ದೀವಿ, ಎಷ್ಟೋ ಮನೆಗೆ ಹೋಗಿದ್ದೀವಿ, ಆದ್ರೆ ಎಲ್ಲೂ ಪೂಚದೇ ಇರೋ ಪ್ರಶ್ನೆನ ಆಪ್ ಹಮೆ ಪೂಚ್ ರಹೆ ಹೋ. ಇದಕ್ಕೆ ನಾವು ಪ್ರಿಪೇರ್ ಆಗಲಿಲ್ಲ ಸರ್. ಆಪ್ ಹಮೆ ಇನ್ಸಲ್ಟ್ ಕರ್ ರಹೆ ಹೋ. ನೋಡಿ, ಇಲ್ಲಿ ಯಾರು ಯಾರಿಗೂ ಅವಮಾನ ಮಾಡ್ತಾ ಇಲ್ಲ. ನೀವು ಐಡಿ ಕಾರ್ಡ್ ಇಲ್ಲದೆ ಬಂದಿದ್ದೀರಾ, ಅದು ರಾತ್ರಿ ಬಂದಿದ್ದೀರಾ. ಇದು ನಿಮಗೆ ಸೇಫ್ ಅಲ್ಲ ಅಲ್ವಾ? ಸರ್, ಐಡಿ ಕಾರ್ಡ್ ಇಲ್ಲದೆ ಮನೆಗೆ ಬಂದಿದ್ದೀವಿ, ಸೇಫ್ ಅಲ್ಲ ಅಂತ ಹೇಳ್ತಿದ್ರೆ ತಾನೆ. ನಾನಿದ್ ಒಪ್ಪಲ್ಲ ಸರ್. ನಿಮಗೆ ಬೇಜಾರಾದ್ರೆ ಹೇಳಿ, ನಾವು ಇವಾಗ ಹೊರಟು ಹೋಗ್ತೀವಿ. ಕೆಂಪಮ್ಮ ಬೈಟಮ್ಮ ಬಾತ್ ಕರ್ತಾವ್. ನೋಡಿ ಸರ್, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ರಿದ್ದು ಆಧಾರ್ ಕಾರ್ಡ್ನ ಚೆಕ್ ಮಾಡಿದ್ದೀನಿ. ಅವರೇ ಏನಂದಿಲ್ಲ, ನೀವು ಅಂತಿದ್ದೀರಲ್ಲ ಸರ್. ಕಮಿಷನರ್ ಸರೇ ನಮ್ಮನ್ನು ಕೂರಿಸಿ ಮರ್ಯಾದೆ ಮಾಡಿ ಕಳಿಸ್ಬೇಕಿತ್ತು. ಲೇಕಿನ್ ಮಿಲಾ ಹಿ ನಹಿ. ಸ್ಟಾಫ್ನೆಲ್ಲ ನಾವು ಚೆಕ್ ಮಾಡಿದ್ವಿ, ಆದ್ರೆ ನೀವು ನಂಬ್ತಾನೆ ಇಲ್ಲ. ಓಕೆ ಫೈನ್, ಈಗ ನಿಮ್ಗೆ ಏನಾಗಬೇಕು ಅದನ್ನು ಹೇಳಿ. ಸರ್, ಮನೆಯವ್ರನ್ನೆಲ್ಲ ಕರೆದ್ರೆ ಫಿಂಗರ್ ಪ್ರಿಂಟ್ ತಗೊಂಡು ತಂಬ್ ಇಂಪ್ರೆಷನ್ ನಲ್ಲಿ ಚೆಕ್ ಮಾಡಿ ಅಪ್ಡೇಟ್ ಮಾಡಬೇಕು. ಬಹುತ್ ಕಾಮ್ ಹೈ. ಓಕೆ ವಿಶ್ವರೂಪ್. ಎಸ್ ಸರ್. ವಿಶ್ವರೂಪ್ ವಿಶ್ವರೂಪ್ कोई नहीं है सर, ಹೆಲ್ಪ್ ಮಾಡ್ತಿದ್ದೆ. ನೀವು ನಿಮ್ಮ ಕೆಲಸ ಮಾಡಿ. ಕರೆಕ್ಟ್ ಸರ್. ದೀದಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹರೋ, ಮುಂದೆ ಎಳ್ನೀರಿದೆ, ಎಳ್ನೀರು ಕುಡಿಯೋಣ. ಬೇಡ ಯಶ್ಮಾನ್ರ, ಈಗಾಗಲೇ ತಡ ಆಗೋಗಿದೆ. ಮೊದಲು ನಾವಲ್ಲಿ ಹೋಗಿ ಸೇರೋದನ್ನ ನೋಡೋಣ. ಅಲ್ಲ ಬಾರು, ನಮ್ಮ ಮಗಳಿಗೆ ಕಂಟಕ ಇದೆ ಅಂತ ಗೊತ್ತಾದಾಗಿಂದ ನಿನ್ಗೊಂದು ಹನಿ ನೀರು ಕುಡ್ದಿಲ್ಲ, ಒಂಚೂರು ಏನೂ ತಿಂದೂ ಇಲ್ಲ. ಅಟ್ಲೀಸ್ಟ್ ಎಳ್ನೀರಾದರೂ ಕುಡ್ಕೊಂಡು ಹೋಗೋಣ. ಕುಮಾರ್, ಮುಂದೆ ಆ ಎಳ್ನೀರು ಅಂಗಡಿ ಹತ್ರ ನಿಲ್ಲಿಸಿ. ಹೊರಡಕ್ಕೆ ಮುಂಚೆ ಸರಿಯಾಗಿ ನೋಡ್ಕೊಳ್ಳೋದಲ್ಲನಪ್ಪ. ಅಖಿಲ, ಎಳ್ನೀರು ಕುಡಿಯೋಣ ಬಾ. ಮಾವ, ಟೈಮ್ ಆಗ್ಬಿಡುತ್ತೆ, ದೇವಸ್ಥಾನಕ್ಕೆ ಹೊರಟ್ಬಿಡೋಣ ಬನ್ನಿ. ಅಲ್ಲ ಪುಟಿ, ಹೇಗಿದ್ರು 5-10 ನಿಮಿಷ ಕಾಯಲೇಬೇಕಲ್ಲ, ಅಷ್ಟೊಂದು ಎಳ್ನೀರು ಕುಡ್ಬಿಡೋಣ ಬಾ.
ಮೂರು ಎಳ್ನೀರು ಕೊಡಪ್ಪ, ಗಂಜಿಕಾಯಿ ಇರಲಿ. ಚೈನ್ ಕಿತ್ಕೊಂಡು ಹೋಗಕ್ಕೆ ಬಂದಿದ್ದ ಅನ್ಸುತ್ತೆ. ಎಷ್ಟು ನಾಶ ಹೋದ ನೋಡು. ಚೈನ್ ಹೋದ್ರೆ ಹೋಯ್ತೋತ್ತೆ. ಮತ್ತೆ ಏನಾದ್ರೂ ಆಗಿದ್ರೆ ಗುರಿಕೊಂಡು ನಗೋ ಕಂಟ್ಕ ಇದೆ ಅಂತ ಹೇಳಿದ್ರು. ಆದ್ರೂ ನಾವು ಕೆಳಗೆ ಇಳ್ಬಿಟ್ವಿ. ಮತ್ತೆ ಎಳ್ನೀರು ಬೇಡ, ಇರು ಬೇಡ, ಒಂದು ದೇವಸ್ಥಾನಕ್ಕೆ ಹೋಗೋಣ ಬಂದ್ರೆ ಆಯ್ತು. ಮಾಡಿ ಕೂತ್ಕೊಳ್ಳಿ, ಎಳ್ನೀರು ಕೆತ್ಬಿಟ್ಟಿದ್ದಾನೆ, ನಾನು ದುಡ್ಡು ಕೊಟ್ಟು ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ ಮರೆ, ಅಧ್ಯಕ್ಷರು ಬಂದಿದ್ದಾರೆ, ಬನ್ನಿ. ಇದೇನು ಮೇಡಮ್ ಅವರೇ ಈ ಕಡೆಯಲ್ಲಿ ಬಂದಿದ್ದೀರಾ? ಓ, ಅದಕ್ಕೆ ಲೇಟ್ ಆಯ್ತಾ? ದಾರಿನಾಗೆ ಗಾಡಿ ಕೆಟ್ಟು, ಅದಕ್ಕೆ ಈ ಗಾಡಿನಾಗ ಬಂದಿದ್ದು. ಅತ್ತೆ ಸೊಸೆ ನೀವಿಬ್ಬರು ಒಟ್ಟಿಗೆ ಬಂದಿರೋದು ನೋಡಿದ್ರೆ ನೀವಿಬ್ಬರು ಮಧ್ಯೆ ಇದ್ದ ಮನಸ್ತಾಪ ಸರಿಯಾಗಿದೆ ಅನ್ಸುತ್ತಲ್ವಾ ಮರೆ? ಒಳಕ್ ನಡಿಯಮ್ಮ. ಸರಿ ಅಮ್ಮರೆ. ನಮಸ್ಕಾರ ಸಾಹೇಬ್ರೆ. ಓ ನಮಸ್ಕಾರ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಕ್ಷಮಿಸಿ, ನಿಮ್ಮನ್ನು ತುಂಬ ಅರ್ಜೆಂಟಾಗಿ ಬರೋಕ್ಕೆ ಹೇಳಬೇಕಾಗಿ ಬಂತು. ತೊಂದರೆ ಆಯಿತು ಏನೋ? ಪರವಾಗಿಲ್ಲ ಸಾಹೇಬ್ರೆ. ಅಧ್ಯಕ್ಷರೇ, ಅಮ್ಮವರು ಅವ್ರ ಸೊಸೆ ಜೊತೆ ಬಂದಿದ್ದಾರೆ. ಹೌದಾ? ನಿಮ್ಮ ಸೊಸೆ ಮಧ್ಯೆ ಜಗಳ ಇತ್ತಲ್ಲ, ಅದು ಸರಿ ಹೋಯ್ತಾ? ಇದು ನಮಗೆ ತುಂಬ ಒಳ್ಳೆ ವಿಷಯ. ಅವ್ರ ಸೊಸೆ ಒಳಗೆ ಕರೀರಿ. ಇಲ್ಲ ಸಾಹೇಬ್ರೆ, ಅದು ದಾರಿನಾಗೆ ನನ್ನ ಗಾಡಿ ಕೆಟ್ಟವಾಗಿತ್ತು. ಇರಲಿ ಬಂಗಾರಮ್ಮನವರೇ, ನಾನು ನಿಮ್ಮ ಸೊಸೆ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಕರೀರಿ ಅವ್ರನ್ನ. ಮೇಡಮ್, ಒಂದು ನಿಮಿಷ, ಅಧ್ಯಕ್ಷರು ನಿಮ್ಮನ್ನು ಕರೀತಾ ಇದ್ದಾರೆ. ನನ್ನನ ಯಾಕೆ? ಮೇಡಮ್, ಅದನ್ನು ಅವರೇ ಹೇಳ್ತಾರೆ, 2 ನಿಮಿಷ ಬಂದು ಹೋಗಿ. ಸರಿ. ಹಾಂ, ಬನ್ನಿ 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 ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಅಂತೂ ವಿರೋಧ ಪಕ್ಷ ಆಡಳಿತ ಪಕ್ಷದ ಥರ ಇದ್ದವರು ಈಗ ದೋಸ್ತಿ ಸರ್ಕಾರ ಮಾಡಿದ್ರಿ ಅನ್ನಿ. ಸಾಹೇಬ್ರೆ, ಹಾಗೆಲ್ಲ ನೀವು ಅನ್ಕೊಂಡಂಗೆ. ಇರಿ ಬಂಗಾರಮ್ಮನವರೇ, ನಾನು ನಿಮ್ಮ ಸೊಸೆ ಹತ್ರ ಮಾತಾಡಬೇಕು. ನೋಡಮ್ಮ, ನೀವಿಬ್ಬರು ಒಟ್ಟಿಗೆ ಬಂದಿದ್ದು ನಮಗೆ ಬಹಳ ಸಂತೋಷ ಆಯಿತು. ನೀವು ಇವರು ಮಗನ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದ್ದು ಇವ್ರ ರಾಜಕೀಯ ಜೀವನದಲ್ಲಿ ದೊಡ್ಡ ಕಪ್ಪು ಚುಕ್ಕಿ ಆಗೋಯ್ತು. ಅಂದರೆ ಜನರ ಬಾಯಿನ ಮುಚ್ಚೋಕ್ಕಾಗಲ್ಲ. ಬಂಗಾರಮ್ಮನವ್ರ ಮನೇಲೆ ಸಮಸ್ಯೆ ಇದೆ, ಇನ್ನು ಅವ್ರು ನಮ್ಮನ್ನೇನು ಉದ್ಧಾರ ಮಾಡ್ತಾರೆ ಅಂತ ಅಂದ್ಕೊಳ್ತಾರೆ. ಸಾಹೇಬ್ರೆ, ಮಾತಾಡೋ ಜನ 1000 ಮಾತಾಡ್ಕೊಳ್ತಾರೆ, ಅದೇ ಅವ್ರ ಕೆಲಸ. ಅವ್ರ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಅಲ್ಲ, ಅದಕ್ಕಲ್ಲ. ಇದರಿಂದಾಗಿ ನಿಮಗೆ ಸಿಕ್ಕಬೇಕಾದ ಸ್ಥಾನಮಾನ ತಪ್ಪಿ ಹೋಗೋದು ನಮಗೂ ಇಷ್ಟ ಇಲ್ಲ. ಈಗ ಹೇಗೋ ನೀವು ಒಂದಾಗಿದ್ದೀರಾ, ಅದನ್ನು ನಾವು ಯಾಕೆ ಬಳಸ್ಕೋಬಾರ್ದು? ನೋಡಮ್ಮ, ನೀನು ನಿಮ್ಮ ಅತ್ತೆ ಹಾಗೂ ಕಂಟಿ ತುಂಬ ಖುಷಿಯಾಗಿದ್ದೀರಾ ಅಂತ
ಫೋಟೋ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾ ಇರೋ, ಜನರಿಗೆ ಗೊತ್ತಾಗ್ಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸ್ವಂತ ತಂಗಿ ಲೈಫ್ ಹಾಳಾಗ್ಲಿ ಅಂತ ಬಯಸೋ ಮೊದಲನೇ ಅಕ್ಕ ನೀನೇ ಇರಬೇಕು ಕಣೆ. ಹಾಗೆ ಅನ್ಕೋ, ನನಗೇನು ಲಾಸ್ ಇಲ್ಲ. ಆದರೂ ಸತ್ಯ, ನೀನ್ ಸೋಲದ್ನ ನಾನು ನೋಡಲೇಬೇಕು. ಅದು ನಿನ್ನ ಕನಸಲ್ಲೂ ಸಾಧ್ಯ ಇಲ್ಲ ಬಿಡು. ಜಗತ್ತನ್ನ ಒಂದು ಕಡೆ ತೂಕಕ್ಕಿಟ್ಟು ನಿನ್ನ ದುರ್ಬುದ್ಧಿನ ಇನ್ನೊಂದು ಕಡೆ ತೂಕಕ್ಕಿಟ್ರೆ ನಿನ್ನ ದುರ್ಬುದ್ಧಿನೇ ಜಾಸ್ತಿ ತೂಗ್ತಾ ಇರುತ್ತೆ ಅಂತ ನೀಚ ಹೆಣ್ಣು ನೀನು. ಯಾರು ಏನು ಬೇಕಿದ್ರು ಅನ್ಕೊಳ್ಳಿ, ನಾನು ಕೇರ್ ಮಾಡಲ್ಲ. ಆ ಕೀರ್ತನ ಅಗ್ರಿಮೆಂಟ್ ವಿಷಯ ಮಾತಾಡಿದಾಗ ನೀನು ಮೀಟರ್ ಆಫ್ ಆಗಿದ್ದಂತೂ ನಿಜ ತಾನೆ? ನಾನು ಯಾಕೆ ಮೀಟರ್ ಆಫ್ ಮಾಡ್ಕೊಳ್ಳಿ? ಅಗ್ರಿಮೆಂಟ್ ಮಾಡಿಸಿರೋ ಅತ್ತೆ ಕೈಯಿಂದನೇ ಬೇಷ್ ಅನ್ನಿಸ್ಕೊಂಡವಳು ನಾನು. ಅಗ್ರಿಮೆಂಟ್ ಮಾಡಿಸಿರೋ ಅತ್ತೆನೇ ನನ್ನ ಕಡೆ ಇರುವಾಗ ಆ ಅಗ್ರಿಮೆಂಟ್ಗೆ ಯಾವ ಬೆಲೆ? ತಡ್ಡಿ ಕಣೆ ನೀನು. ಆ ಕೀರ್ತನ ಹೇಳಿದ್ದನ್ನು ಕೇಳಿ ಇಲ್ಲಿ ಕುಣಿದ್ಬಿಟ್ಟೆ. ನೀನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ನನಗೆ. ಅಯ್ಯೋ ಬಿಡು ಸತ್ಯ, ಅವಳಿಗೆ ಬುದ್ಧಿ ಇದ್ದಿದ್ರೆ ಅವಳ ಜೀವನ ಯಾಕೆ ಹೀಗೆ ಮಾಡ್ಕೊತಾ ಇದ್ಲು? ನೋಡಕ್ಕ, ನನ್ನ ಲೈಫು ನಾನು ಏನೋ ಮಾಡ್ಕೋತೀನಿ, ನಿನ್ನ ಲೈಫನ್ನ ನೀನು ನೋಡ್ಕೊ. ನಿನ್ನ ಗಂಡ ಮನ್ಸು ಬದಲಾಯಿಸಿ ಒಳ್ಳೆಯವ್ರಾಗ್ತಾ ಇದ್ದಾರೆ, ನಿಯತ್ತಾಗಿ ದುಡ್ದು ತಿಂತಾ ಇದ್ದಾರೆ. ಸಾಧ್ಯ ಆದರೆ ಅವ್ರನ್ನ ನೋಡಿ ಕಲ್ತ್ಕೊ. ಇವಳು ಬದಲಾಗ್ತಾಳೆ ಅನ್ನೋ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದ್ದೀನಿ ಸತ್ಯ ಅವರೇ. ಇವಳು ಸ್ವಂತ ತಂಗಿಗೆ ಹೀಗೆ ಮಾಡ್ಬೋದು ಅನ್ನೋದಾದ್ರೆ ಇನ್ನು ಯಾರಿಗೆ ಏನು ಬೇಕಾದರೂ ಮಾಡ್ಬೋದು. ನೋಡೆ ಅವ್ರನ್ನ, ಇಂಥ ಮನುಷ್ಯನ ಅಯ್ಯೋ ಅನ್ನಿಸ್ತಿಲ್ಲೇ? ನಿನಗೆ ನಿಜವಾಗ್ಲೂ ಮನಸ್ಸು ಹೃದಯ ಅನ್ನೋದಿದೆಯಾ? ದಿವ್ಯಕ್ಕ, ದುಡ್ಡಿಂದನೇ ಎಲ್ಲ ಅಲ್ಲ ಕಣೆ. ಅವ್ರ ಪ್ರೀತಿ ನೋಡು, ಬದಲಾಗು. ಆ ಪ್ರೀತಿಗೆ ಏನು ಉಪ್ಪು ಖಾರ ಕೊಂಡ್ನೆಕ್ಲ ದೊಡ್ಡದಾಗಿ ಬಂದ್ಬಿಟ್ಲು. ನಿನಗೇನು ಶ್ರೀಮಂತರು ಮನೆಗೆ ಸೇರ್ಕೊಂಡಿದ್ಯಾ? ಉಪದೇಶ ಕೊಡದೆ ಇನ್ನೇನು ಮಾಡ್ತೀಯಾ ಹೇಳು? ಸಾಧ್ಯ ಆದರೆ ತಿದ್ಕೋ ಅಂತ ಹೇಳ್ತಾ ಇದ್ದೀನಿ. ಆಗ್ಲಿಲ್ವಾ? ನನ್ನ ತಂಟೆಗಂತೂ ಬರಲೇಬೇಡ. ಬಂದರೆ ಬಾಲ ಕಟ್ ಮಾಡಿ ಮೂಲೆಯಲ್ಲಿ ಕೂಡಿಸ್ತೀನಿ. ಹುಷಾರ್. ಏಯ್, ಇನ್ನೊಂದು ಸಲ ನನ್ನ ಮುಂದೆ ವಾಯ್ಸ್ ರೇಸ್ ಮಾಡಿದ್ಯೋ ಮತ್ತೊಂದು ಸಲ ನನ್ನ ಕೈ ರುಚಿ ನೋಡಬೇಕಾಗತ್ತೆ. ಸತ್ಯ, ಅವಳಿಗೆ ನೀನೇ ಸರಿ ಕಣೆ. ನಮ್ಮ ತಂತು ಕಿವಿ ಮೇಲೆ ಹಾಕೊಳ್ಳಲ್ಲ ಅವಳು. ಇಲ್ಲಾಗಿದೆಯಲ್ಲ ಅವಮಾನ, ಇದರಿಂದಾದರೂ ಸರಿ ಹೋಗ್ತಾಳ ನೋಡೋಣ. ಯಾಕಕ್ಕ ಹೀಗೆ ಮಾಡ್ತಿದ್ಯಾ? ಪ್ಲೀಸ್ ಬದಲಾಗೆ. ನೀನೊಬ್ಳು ಸರಿಯಾಗ್ಬಿಟ್ರೆ ನಮ್ಮನೆ ಎಷ್ಟು ಚೆನ್ನಾಗಿರತ್ತೆ. ನಾವೆಲ್ಲರೂ ಒಟ್ಟಿಗೆ ಎಷ್ಟು ಚೆನ್ನಾಗಿರ್ಬೋದು, ಎಷ್ಟು ಚೆನ್ನಾಗಿ ಜೀವನ ಮಾಡ್ಬೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನು ಈ ಥರ ಪದೇ ಪದೇ ಆರ್ ಯು ಆಲ್ ರೈಟ್, ಆರ್ ಯು ಫೈನ್ ಅಂತ ರಾಮನ್ ಕೇಳ್ತಾ ಇರೋದು ನೋಡಿದ್ರೆ ಏನೋ ಕಿತಾಪತಿ ಮಾಡಿದ್ಯಾ ಅನ್ಸುತ್ತೆ. ಅವ್ನು ನೆಮ್ಮದಿಯಾಗಿರೋದು ನಿಂಗೆ ಇಷ್ಟ ಇಲ್ಲ ಅಲ್ಲ? ಅಲ್ಲ, ಆ ಹಳೆ ಮನೆಯಲ್ಲೇ ಏನು ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ಈ ಮನೆಯಲ್ಲಿ ಅಣ್ಣ ಅತ್ತಿಗೆ ಇದ್ದಾರೆ, ಗೊತ್ತಲ್ಲ? ಈಗಲೇ ಹೊರಟೇನಾ? ನಾನು ಆಲ್ರೆಡಿ ರೀಚ್ ಆಗಿದ್ದೀನೋ. ನೀನ್ ಬೇಗ ಬಾ. ಸರಿ, ಸಿಗ್ತೀನಿ. ಬಾಯ್.
ರಂಗ ಮತ್ತೆ ಕಾಲ್ ಮಾಡ್ತಿದ್ದಾನೆ. ಈಗ ತಾನೇ ಮಾತಾಡ್ತಿದ್ಯಲ್ಲೋ, ಏನಾಯ್ತು? ಮಗ ನಾನು ಇವಾಗ ಬರೋಕ್ಕಾಗಲ್ಲ. ಯಾಕೆ? ಪ್ರಿಯಾ ಕಣೋ. ಏನು? ನನ್ನ ಮನೆಗೆ ಪ್ರಿಯಾ ಬಂದಿದ್ದಾಳೆ. ನಾನು ಇವಾಗ ಏನಾದ್ರು ಬಾಗಿಲು ಓಪನ್ ಮಾಡಿದ್ರೆ ನಮ್ಮ ಸೀಕ್ರೆಟ್ ಓಪನ್ ಆದಂಗೆ ಲೆಕ್ಕ. ಅವಳು ಯಾಕೆ ಅಲ್ಲಿಗೆ ಬಂದು? ಯಾಕೆ ಬರ್ತಾಳೆ ನೀನು ನೋಡೋಕ್ಕೆ? ಇವಾಗ ಅವ್ಳು ನನಗೆ ಫೋನ್ ಮಾಡ್ಬೋದು, ಮ್ಯಾನೇಜ್ ಮಾಡು. ಏ ರಾಮಯ್ಯ, ಬಾಗಿಲು ಓಪನ್ ಮಾಡಿಲ್ಲ ಅಂತಂದ್ರೆ ಮನಗೋಗ್ಬೇಕು. ಈ ರೇಂಜ್ ಟಾರ್ಚರ್ ಕೊಡ್ತಾಳಲ್ಲೋ. ಯಾವಾಗ್ಲೂ ಮಲ್ಗೆ ಇರ್ತೀಯಾ? ಬಾಗಿಲ್ ತೆಗಿಯಯ್ಯ. ಮಿಸ್ಟರ್ ರಾಮ್, ಶ್ರೀರಾಮ್, ರಾಮ್, ಹಲೋ ಮಿಸ್ಟರ್ ಶ್ರೀರಾಮ್. ಏ ರಾಮಯ್ಯ, ಅಷ್ಟು ಬಾಗ್ಲು ಹೊಡ್ಕೊಂಡೆ ಒಳಗೆ ಹೋಗ್ಬೇಕು. ಎಲ್ಲೂ ಹೋಗಿದ ನೀನು? ಏಯ್, ಅವಳೇ ಕಾಲ್ ಮಾಡ್ತಿದ್ದಾಳೆ. ಮಾತಾಡ್ಬಿಟ್ಟು ಬೇಗ ಕಳಿಸು. ಓಕೆ, ಬಾಯ್. ಹಾಯ್ ಪ್ರಿಯಾ. ಹಲೋ ರಾಮಯ್ಯ, ಎಲ್ಲಯ್ಯ ಇದೆಯಾ? ನಾನು ನಿಮ್ಮ ಮನೆ ಮುಂದೆ ನಿಂತ್ಕೊಂಡಿದ್ದೀನಿ. ನಾನು ಇಲ್ಲೇ ಸೀತಾ ವಟಾರದ ಮುಂದೆ ಇದ್ದೀನಿ. ಓ, ವಟಾರಕ್ಕೆ ಹೋಗಿದ್ಯಾ? ಸರಿ ಸರಿ, ಏನಿಲ್ಲ. ನಮ್ಮ ಮನೆಗೆ ಒಂದ್ 4 ಕುರ್ಚಿ ಜಮಖಾನ ಬೇಕಿತ್ತು. ಈ ವೀಕೆಂಡೇ ಶಿಫ್ಟ್ ಆಗ್ತಿದ್ದೀನಿ. ಫೋನ್ ಮಾಡ್ತೀನಿ, ಬಂದ್ಬಿಡು ಆಯ್ತಾ? ಕರ್ದಾಯ್ತಲ್ಲ, ಇನ್ನೇನು ಕರೆಯೋದು? ಓಕೆ ಓಕೆ, ಬಾಯ್. ಓಕೆ ಬಾಯ್. ಅಯ್ಯೋ, ಇವಳು ಇನ್ಮೇಲೆ ಇಲ್ಲೇ ಶಿಫ್ಟ್ ಆಗ್ಬಿಡ್ತಾಳ. ಡೈಲಿ ಬಂದು ಬಾಗಿಲು ತಟ್ಟಿದ್ರೆ ಏನು ಮಾಡೋದು ಗುರು? ರಾಮ ಮಾಡೋದು ಕೆಲಸ ಒಂದಲ್ಲ ಎರಡಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಚಿಕ್ಕಿ ತರಬೇಕು ಅಂತಾನೆ ಅನ್ಕೊಂಡಿದ್ರು, ಆದರೆ ಶಾಲಿನಿಯಿಂದ ಬರೋದಕ್ಕಾಗ್ಲಿಲ್ಲ. ಅದಕ್ಕೆ ನಾವೇ ತಂದ್ಬಿಟ್ವಿ. ನೀನು ಕೂಡ ಸುಮ್ಮನೆ ಇರ್ಬೋದಿತ್ತು, ಆದರೆ ನನಗೋಸ್ಕರ ಕಷ್ಟಪಟ್ಟು ಇಷ್ಟು ದೂರ ಬಂದೆ. ನಿನ್ಗೆ ಅಕ್ಕ ಅಂದ್ರೆ ತುಂಬಾ ಪ್ರೀತಿ ಅಲ್ವಾ? ಅದೇನಕ್ಕ ಹಾಗಂತಿದ್ಯಾ? ನೀನು ತುಂಬಾ ನಿಷ್ಠೆಯಿಂದ ಪೂಜೆ ಮಾಡಬೇಕು ಅನ್ಕೊಂಡೆ. ಚಿಕ್ಕಿಗದೆಲ್ಲ ಇಷ್ಟ ಆಗಲ್ಲ ಅಂತ ನನಗೆ ಗೊತ್ತು. ನಾನು ಕೂಡ ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಆಗ ನನಗೂ ಅವ್ರಿಗೂ ಏನು ವ್ಯತ್ಯಾಸ ಇರುತ್ತೆ ಹೇಳು? ನಿನ್ನ ಮೇಲಿರೋ ನನ್ನ ಪ್ರೀತಿಗೆ ಬೆಲೆ ಕಟ್ಟೋದಕ್ಕಾಗತ್ತಾ ಹೇಳು? ನೀವಿಬ್ರು ನನ್ನ ಪ್ರಾಣ. ಭಾಗ್ಯ ಯಾವುದೇ ಕಾರಣಕ್ಕೂ ಈ ಊಟ ತಿನ್ಬಾರ್ದು. ಹೇಗಾದ್ರೂ ಮಿಸ್ ಆಗ್ಬೇಕು. ಆಗ್ಲೇ ಅಕ್ಕನ ದೃಷ್ಟಿಯಲ್ಲಿ ಭಾಗ್ಯ ಕೆಟ್ಟವಳಾಗೋದು. ಪೂಜೆ ನಿಷ್ಠೆಯಿಂದ ಮಾಡ್ಲಿಲ್ಲ ಅಂತ ಭಾಗ್ಯದ ಮೇಲೆ ಅಕ್ಕ ಕೋಪ ಮಾಡ್ಕೊಳ್ತಾಳೆ. ಇರು ಮಾಡ್ತೀನಿ. ಅಕ್ಕ, ನಾವ್ ಆಮೇಲೆ ಮಾತಾಡೋಣ. ಮೊದ್ಲು ನೀನ್ ಕೂತ್ಕೋ, ನಾನ್ ಬಡಿಸ್ತೀನಿ. ಕೂತ್ಕೋ ಅಕ್ಕ. ಭಾಗ್ಯ, ನೀನು ನಿಷ್ಠೆಯಿಂದ ಹೇಗ್ ಪೂಜೆ ಮಾಡ್ತಿದ್ಯಾ? ನಿನ್ಗೆ ನಾನು ಕೂಡ ಸಹಾಯ ಮಾಡ್ಲಿಲ್ಲ ಅಂದ್ರೆ ಹೇಗ್ ಹೇಳು? ಇರು, ನಾನ್ ಬಡಿಸ್ತೀನಿ. ಅಯ್ಯೋ, ಪರವಾಗಿಲ್ಲ ಚಿಕ್ಕತ್ತೆ, ನಾನೇ ಬಡಿಸ್ಕೊಳ್ತೀನಿ. ಭಾಗ್ಯ, ನಾನ್ ಬಡಿಸ್ತೀನಿ ಅನ್ನಲ್ಲ. 1 ನಿಮಿಷ ಇರು. ಅಯ್ಯೋ,
ಏನಾಯ್ತು? ಅಕ್ಕ, ಅದು ಭಾಗ್ಯನ್ಗೆ ಸ್ವಲ್ಪ ನಾನು ಊಟ ಬಡ್ಸೋಣ ಅನ್ಕೊಂಡೆ. ಅದನ್ನ ತಗೊಂಡು ಬಡ್ಸೋಣ ಅನ್ನೋಷ್ಟ್ರಲ್ಲಿ ಕೈ ಜಾರಿ ಊಟ ಎಲ್ಲ ನೆಲದ ಪಾಲಾಗೋಯ್ತು. ಏನ್ ದೇವಯ್ಯ ನೀದು? ಭಾಗ್ಯನ್ ಕೈಲಿ ಪೂಜೆನ ಎಷ್ಟು ನಿಷ್ಠೆಯಿಂದ ಮಾಡಿಸ್ಬೇಕು ಅನ್ಕೊಂಡೆ. ಅವಳು ಇಡೀ ದಿನ ಉಪವಾಸ ಇರ್ಬೇಕು. ಅಂದ್ರೆ ಸೂರ್ಯೋದಯಕ್ಕೆ ಮುಂಚೆ ಅವಳು ಅಷ್ಟೋ ಇಷ್ಟೋ ತಿನ್ಬೇಕು. ಅದು ಕೂಡ ಅವಳ ತವ್ರ ಮನೆಯಿಂದ ತಂದಿದ್ದೇ ಆಗ್ಬೇಕು. ಇಲ್ಲಿ ನೋಡಿದ್ರೆ ಸೂರ್ಯೋದಯ ಆಗ್ತಾ ಇದೆ. ಇವಾಗ ಮತ್ತೆ ಅವ್ರ ತವ್ರ ಮನೆಯಿಂದ ಅಡ್ಗೆ ಮಾಡ್ಕೊಂಡು ತಗೊಂಡ್ ಬಾ ಅಂದ್ರೆ ಹೇಗ್ ತರಕ್ಕಾಗತ್ತೆ? ನನ್ನ ಕ್ಷಮಿಸ್ಬಿಡಿ ಅಕ್ಕ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ, ನಾನು ಟಿವಿ ನೋಡ್ತಿದ್ದೆ, ಕಾಣಿಸ್ತಿಲ್ವಾ ನಿಂಗೆ? ಕಾಣಿಸೋದಕ್ಕೇನಿದೆ, ನೀನು ಯಾವಾಗಲೂ ಮಾಡೋದು ಇದು ಒಂದೇ ಕೆಲಸ ತಾನೆ. ಚಾನಲ್ ಯಾಕೆ ಚೇಂಜ್ ಮಾಡಿದೆ ತಾತ? ನಾವು ಮ್ಯಾಚ್ ನೋಡ್ಬೇಕು. ಅಲ್ಲ ತಾತ, ಈ ಟೈಮಲ್ಲಿ ನಾನು ಇದನ್ನೆಲ್ಲ ನೋಡ್ಬೇಕಾ? ಇಲ್ಲಮ್ಮ, ಇಲ್ಲ, ಖಂಡಿತ ಈ ಥರದ್ದೆಲ್ಲ ನೋಡಲೇಬಾರ್ದು. ಒಂದು ಕೆಲಸ ಮಾಡು, ಕೈ ಕಾಲು ತೊಳ್ಕೊಂಡು ಬಂದು ದೇವರ ಮೇಲೆ ಕೂತ್ಕೊಂಡು ಭಜನೆ ಮಾಡು. ತಾತ, ಇನ್ನೇನು, ಬಂದಾಗ್ಲಿಂದ ನೋಡ್ತಾ ಇದ್ದೀನಿ. ಒಂದು ದಿವಸ ಆದರೂ ಆ ಟಿವಿ ಆಫ್ ಆಗಿದೆಯಾ? ಎದ್ದೋಗಿ ಬಾಗಲ್ ತೆಗಿ. ದಂಡ್ಪಿಂಡ, ಏನಾಯ್ತು? ಏನಿಲ್ಲ ತಾತ. ನಿಂತ್ಕೋ ಅಂದೆ. ಏನಾಯ್ತು? ಸುಸ್ತಾದ ಒಂಥರ ಕಾಣಿಸ್ತಾ ಇದೆಯಾ? ಏನಿಲ್ಲ ತಾತ. ದಂಡ್ಪಿಂಡ, ಏನಾಯ್ತು? ತಿರ್ಗೋ 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 ತಿರ್ಗೋ. ಏನಾಯ್ತು? ಯಾಕೆ ಬೆನ್ನೆಲ್ಲ ಇಷ್ಟು ಕೆಂಪಗಾಗಿದೆ? ಏನಿಲ್ಲ ತಾತ. ಹೇಳ್ತೀಯ ಇಲ್ಲ ನಾಳೆ ತಟ್ಟಡ? ತಾತ, ಅದು ಆ ಮೂಟೆವರೆಗೆ 5 ಜನಕ್ಕೆ ಬರಕ್ಕೆ ಹೇಳಿದ್ನಲ್ಲ, ಅವ್ರಿಗೆ ಬೇಡ ಅಂತ ಹೇಳು. ಬಾಕಿ ಇರೋ 2,000 ಮನ್ನಾ ಮಾಡಕ್ಕೆ ಎಲ್ಲ ಇವನೇ ಮಾಡ್ತಾನೆ. ಇಷ್ಟಾಯ್ತು ತಾತ. ಕೂತ್ಕಮ್ಮ. ಓಡಾದವಳೆ, ಹೋಗಿ ಉಪ್ಪಿನ ಶಾಖ ತಗೊಂಡ್ ಬಾ. ನಿಂದು ಯಾವಾಗ್ಲೂ ಇದ್ದಿದ್ದೆ, ಮುಗಿಯೋದೇ ಇಲ್ಲ. ಅರ್ಥ ಆಗೋದಿಲ್ವೇನೆ ನಿನಗೆ? ಎದೋಗೆ ಪಿಂಡ, ನನಗೊಂದು ಮಾತು ಹೇಳಿದ್ದಿದ್ರೆ ನಾನೇನಾದರೂ ವ್ಯವಸ್ಥೆ ಮಾಡ್ತಿದ್ದೆ ಅಲ್ವಾ? ಆಗಲ್ಲ ತಾತ. ಪಿಂಡ, ನಾನು ನಿನಗೆ ಬೈಯೋದು ನಿನಗೆ ಜವಾಬ್ದಾರಿ ಬರಲಿ ಅಂತ ಕಣೋ. ಹಾಗಂತ ನಿನ್ಮೇಲೆ ನನಗೆ ಪ್ರೀತಿನೇ ಇಲ್ಲ ಅಂತ ಅನ್ಕೋಬೇಡ. ನೀನು ಹೀಗೆಲ್ಲ ಬಂದರೆ ನಿನಗೆ ಸಹಿಸ್ಕೊಳಕ್ಕಾಗತ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.